ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆಯ ಪ್ರಕರಣ ದಾಖಲಾಗಿದೆ. ಕುಂದಾನಗರಿಯಲ್ಲಿ ಈಗ ಈ ಒಂದು ಬಹುಕೋಟಿ ಹಗರಣ ಬೆಳಕಿಗೆ ಬಂದಿರುವಂತದ್ದು. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆಯ ಪ್ರಕರಣ ಬೆಳಕಿಗೆ ಬಂದಿದೆ. ಕುಂದಾನಗರಿಯಲ್ಲಿ ಬೆಳಕಿಗೆ ಬರ್ತಾ ಇದೆ ದಿನಕ್ಕೊಂದು ವಂಚನೆಯ ಪ್ರಕರಣ. ಬೆಳಗಾವಿ ಜನರನ್ನ ಬಲೆಗೆ ಕೆಡುತ್ತಾ ಇದೆ ನಯ ವಂಚಕರ ಗ್ಯಾಂಗ್. ಶಿವಮ್ ಆಯ್ತು, ಆದಿತ್ಯ ರಾಜ್ ಆಯ್ತು, ಅಪೆನ್ಸ್ ಆಯ್ತು. ಈಗ ವಂಚನೆಯ ಸರದಿ ಶ್ರೀದೇವಿಗೂ ಕೂಡ ಶ್ರೀದೇವಿ ಕೂಗೆ ವರ್ಚಸ್ಗೆ ಬಂದಿರುವಂಥದ್ದು. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆಯ ಪ್ರಕರಣ ಬೆಳಕಿಗೆ ಬಂದಿದೆ. ಗ್ರಾಹಕರಿಗೆ ಟೋಪಿ ಹಾಕಿ ದುಬೈಗೆ ಹಾರಲು ಹೊರಟಿದ್ದಂತಹ ವಂಚಕ ಈಗ ಅಂದರ್ ಆಗಿರುವಂಥದ್ದು. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ವಂಚಕ ಶೋಭೋತ್ಗೆ ಅರೆಸ್ಟ್ ಅನ್ನ ಮಾಡಲಾಗಿರುವಂಥದ್ದು. 2,000ಕ್ಕೂ ಅಧಿಕ ಜನರಿಗೆ 30 ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ವಂಚನೆ ಮಾಡಿದ್ದ ಈತ ವಂಚಕ ಶೋಭೋತ್ ಕೂಗೆ ವಿರುದ್ಧವಾಗಿ ಪ್ರಕರಣ ದಾಖಲಾಗಿದೆ. ಇದೀಗ ಪೊಲೀಸರ ಬಲೆಗೆ ಬಿದ್ದಿರುವಂಥದ್ದು ಬೆಳಗಾವಿಯ ವಂಚಕ ಶೋಭೋತ್ ಕೂಗೆ. ಬೆಳಗಾವಿಯಲ್ಲಿ ಈಗ ಮತ್ತೊಂದು ಬಹುಕೋಟಿಯ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಕುಂದಾನಗರಿಯಲ್ಲಿ ಬೆಳಕಿಗೆ ಬರ್ತಾ ಇದೆ ದಿನಕ್ಕೊಂದು ವಂಚನೆಯ ಪ್ರಕರಣ. ಬೆಳಗಾವಿಯ ಜನರನ್ನ ಬಲೆಗೆ ಕೆಡುತ್ತಾ ಇದೆ ನಯ ವಂಚಕರ ಗ್ಯಾಂಗ್. ಶಿವಮ್ ಆಯ್ತು, ಆದಿತ್ಯ ರಾಜ್ ಆಯ್ತು, ಈಗ ಅಪೆಕ್ಸ್ ಆಯ್ತು. ಇದೀಗ ವಂಚಕರ ಯಾರು ಈ ಒಂದು ಶೋಭತ್ ಕೂಗೆ ಅಂತ ನೋಡೋದಾದ್ರೆ ಶಿವಬಸವರಾಜನಗರದಲ್ಲಿ ಇದ್ರು. ಕೊನೆಗೆ ಕಾಲೇಜು ಉಪನ್ಯಾಸಕ ಆಗಿದ್ರು. 5% ಬಡ್ಡಿ ಕೊಡುವಂತಹ ಒಂದು ಆಮಿಷವನ್ನು ಒಡ್ಡಿ 1 ಲಕ್ಷ ಹೂಡಿಕೆ ಮಾಡಿದ್ರೆ 10 ತಿಂಗಳಿಗೆ 1.5 ಲಕ್ಷ ಕೊಡ್ತೀವಿ ಅಂತ ಆಮಿಷ ಒಡ್ಡಿರುವಂಥದ್ದು. ರಿಯಲ್ ಎಸ್ಟೇಟ್ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆಯನ್ನ ಮಾಡಿಸಿ 15 ದಿನಗಳ ಹಿಂದೆ ಹೂಡಿಕೆದಾರರಿಂದ ಹಣವನ್ನು ಪಡೆದುಕೊಂಡಿದ್ದು. ರಾಯಭಾಗ ತಾಲೂಕಿನ ಜಾಲಾಲಪುರ ಗ್ರಾಮದ ನಿವಾಸಿ ಆಗಿರುವಂಥದ್ದು ಶುಭೋತ್. ಶುಭೋತ್ ಕೂಗೆಗೆ ಕಾಲೇಜು ಉಪನ್ಯಾಸಕ ಪ್ರಮೋದ್ ಸಾಥ್ ನೀಡಿರುವಂಥದ್ದು. ಇಲ್ಲಿ 5% ಬಡ್ಡಿ ಕೊಡುವಂತಹ ಆಮಿಷವನ್ನು ಒಡ್ಡಿ ನೂರಾರು ಜನರಿಂದ ಹೂಡಿಕೆಯನ್ನ ಮಾಡಿಸಿದ್ದಾನೆ ಈತ. 1 ಲಕ್ಷ ಹೂಡಿಕೆ ಮಾಡಿದರೆ 10 ತಿಂಗಳಲ್ಲಿ 1.5 ಲಕ್ಷ ಕೊಡುವುದಾಗಿ ಆಮಿಷ ಒಡ್ಡಿರುವಂಥದ್ದು. ರಿಯಲ್ ಎಸ್ಟೇಟ್ ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಿಕೆ ಮಾಡುವಂತಹ ಭರವಸೆಯನ್ನ ಈತ ನೀಡಿದ. 15 ದಿನಗಳ ಹಿಂದೆ ಹೂಡಿಕೆದಾರರಿಂದ ಠಾಣೆಗೆ ದೂರನ್ನ ದಾಖಲು ಮಾಡಲಾಗಿದೆ. ರಾಯಭಾಗ ತಾಲೂಕಿನ ಜಾಲಾಲಪುರ ಗ್ರಾಮದ ಶುಭೋತ್ ಶಿವಬಸವನಗರದಲ್ಲಿ ಶ್ರೀದೇವಿ ಕೂಗೆ ವರ್ಚಸ್ ಅನ್ನುವಂತಹ ಕಂಪನಿ ಇತ್ತು. ಕಾಲೇಜು ಉಪನ್ಯಾಸಕ ಪ್ರಮೋದ್ ಈ ಬಗ್ಗೆ ಪ್ರಮೋದ್ ಕೂಡ ಇದಕ್ಕೆ ಸಾಥ್ ನೀಡಿದ್ದಾರೆ ಅನ್ನುವಂಥ ವಿಚಾರ ಬೆಳಕಿಗೆ ಬಂದಿದೆ. ದಿನಕ್ಕೊಂದು ಒಂದು ವಂಚನೆಯ ಪ್ರಕರಣಗಳೀಗ ಬೆಳಗಾವಿಯಲ್ಲೇ ದಾಖಲಾಗ್ತಾ ಇರುವಂಥದ್ದು. ನೋಡಿ, 30 ಜನರಿಗೆ ಇಲ್ಲಿ ನಾಮ ಹಾಕಲು ಮುಂದಾಗಿರುವಂಥದ್ದು. 15 ದಿನಗಳ ಹಿಂದೆ ಹೂಡಿಕೆದಾರರಿಂದ ಪೊಲೀಸ್ ಠಾಣೆಗೆ ದೂರನ್ನು ದಾಖಲು ಮಾಡಲಾಗಿದೆ. ಇಲ್ಲಿ ಇನ್ವೆಸ್ಟ್ ಅಂದರೆ ಮಾರುಕಟ್ಟೆ ವಿಚಾರವಾಗಿ ನಡೆದಿರುವಂಥ ಮೋಸ ನಡೆದಿರುವಂಥದ್ದು. ಇಲ್ಲಿ ಕಾಲೇಜು ಉಪನ್ಯಾಸಕ ಪ್ರಮೋದ್ ಕೂಡ ಇಲ್ಲಿ ಸಾಥ್ ನೀಡಿದ್ದಾರೆ ಅಂತ 5% ಬಡ್ಡಿ ಕೊಡುವಂತಹ ಆಮಿಷವನ್ನು ಒಡ್ಡಿ ನೂರಾರು ಜನರಿಂದ ಹೂಡಿಕೆ ಮಾಡಲಾಗಿದೆ.